ವಾಣಿ ವಿಲಾಸ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಾಣಂತಿ ಬಲಿಯ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯ ವೈದ್ಯರ ಒಂದು ದಿವ್ಯ ನಿರ್ಲಕ್ಷ್ಯ ಇದಾಗಿದೆ. ಇದರಿಂದಾಗಿ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪ ಇದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ 25 ವರ್ಷದ ಬಾಣಂತಿ ಸ್ವಾತಿ ಸಾವನ್ನಪ್ಪಿದ್ದಾರೆ. ಕಳೆದ ಸೋಮವಾರ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗಿದ್ರು. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಆಸ್ಪತ್ರೆಯ ವೈದ್ಯರು ಹೇಳಿದ್ರಂತೆ. ಇನ್ನು ಸಿಸೇರಿಯನ್ ಮೂಲಕ ವೈದ್ಯರು ಇದಾದ ಮೇಲೆ ಹೆರಿಗೆಯನ್ನ ಮಾಡಿಸಿದ್ದಾರೆ. ಸಿಸೇರಿಯನ್ ವೇಳೆ ವೈದ್ಯರು ಎಡವಟ್ಟು ಮಾಡಿರೋದ್ರಿಂದಾನೇ ಈ ಸಾವಾಗಿದೆ ಅನ್ನುವಂಥ ಆರೋಪವನ್ನ ಕುಟುಂಬಸ್ಥರು ಮಾಡ್ತಿದ್ದಾರೆ. ಈ ಒಂದು ಸಿಸೇರಿಯನ್ ವೇಳೆ ದೊಡ್ಡ ಕರಳಿಗೆ ವೈದ್ಯರು ಡ್ಯಾಮೇಜ್ ಮಾಡಿದ್ದಾರೆ. ಈ ರೀತಿಯಾಗಿ ವಾಣಿ ವಿಲಾಸ್ ವೈದ್ಯರ ವಿರುದ್ಧ ಪೋಷಕರು ಹಾಗೂ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ, ಮಾಡಿ ಸಾಯ್ಸಾಕವ್ರೆ. ಇವರು ಡಾಕ್ಟರ್ಗಳಲ್ಲ, ಇಲ್ಲಿರೋಕ್ಕಂಥವ್ರು. ಬೇರೆಯವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ವಾಣಿ ವಿಲಾಸದಲ್ಲಿ ಏನು ನಡೀತಾ ಇದೆ ಅಂದರೆ, ಒಂದು ಅದೇ ಲಕ್ಷಾಂತರ ರೂಪಾಯಿ ಕೊಟ್ಟು MBBS ಮಾಡ್ಕೊಂಬಂದು ಇವರು ಜೀವ ಉಳಿಸ್ತಾ ಇಲ್ಲ, ಜೀವ ತೆಗಿತಾ ಇರೋದು. ಇಲ್ಲಿ ಮೈನು ಜೀವ ಅಂತೂ ಉಳಿಸ್ತಾ ಇಲ್ಲ. ಇದು ಇಲ್ಲಿನ ವ್ಯವಸ್ಥೆದ ಬಗ್ಗೆ ನಾವು ಹೇಳ್ತೀವಿ. ಅವರು ನಮ್ಮ ರಿಲೇಷನ್ನು, ನಮ್ಮ ಅಕ್ಕ ಆಗಬೇಕು. ನಮ್ಮ ಅಕ್ಕನ ಮಗಳನ್ನೇ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ, ನಾರ್ಮಲ್ ಡೆಲಿವರಿ ಅನ್ನೋದೇ ಹೇಳಿರೋದು. ನಾರ್ಮಲ್ ಡೆಲಿವರಿ ಅಂತಲೇ ಹೇಳಿರೋಕ್ಕಂಥದ್ದು. ನಾವು ಇಲ್ಲಿ ಇನ್ಚಾರ್ಜ್ ಅವ್ರಿಗೆ ಫೋನ್ ಮಾಡಿದ್ವಿ. ನಾವು ಮಾಧ್ಯಮದವರಲ್ಲ, ಫೋನ್ ಮಾಡಿ ಸರ್ ಹಿಂಗಾಗಿದೆ ನಮ್ಮವರು ಅಂತ. ಅಲ್ಲಿಗೆ ರೆಸ್ಪಾನ್ಸ್ ಇಲ್ಲ ಅವ್ರದ್ದು. ಇವ್ರು ಯಾರೋ ಅನ್ನಾನ್ ಪರ್ಸನ್ ಅಂತಬಿಟ್ಟು ಇದು ಮಾಡಿದ್ದಾರೆ. ಇವ್ರು ಪಾಪ ಅಡ್ಮಿಟ್ ಮಾಡಿ ಅವ್ರು ಕೇಳಿದ್ದಾರೆ, ಸರ್ ನಾರ್ಮಲ್ ಡೆಲಿವರಿ ಅಂತ. ರಿಪೋರ್ಟು ಕೊಟ್ಟಿದ್ದಾರೆ ಸರ್. ಮೈನು ರಿಪೋರ್ಟ್ ಕೊಟ್ಟು ತದನಂತರ ಏನು ಮಾಡೋರು, ಅವತ್ತು ನೈಟೇ ಇವ್ರಿಗೆ ಇಲ್ಲ ಈ ಹುಡುಗಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿ, ಆಪ್ರೇಷನ್ ಡಾಕ್ಟ್ರ್ ಏನು ಹೇಳ್ತಾರೋ ಅದೇ ಪೇಷೆಂಟು ಕೇಳಬೇಕಲ್ವಾ, ತಂದೆ ತಾಯಿದ್ರು ಅದೇ ಕೇಳಬೇಕು. ಇಲ್ಲ ಆಯಿತು ಆಪ್ರೇಷನ್ ಮಾಡೋಂಗೆ ತಂದೆ ಏನೋ ಮಗುವೂ ತಾಯಿ ಇಬ್ಬರೂ ಚೆನ್ನಾಗಿರ್ತಾರೆ ಅಂತ ಹೇಳಿರೋದು ಅವರೇ. ಅವ್ರು ಹೇಳಿದ ತಕ್ಷಣ ಇವ್ರು ಏನು ಮಾಡಿದ್ದಾರೆ, ನಂಬ್ಕೊಂಡು ಸರಿ ಆಯಿತು ಮಾಡಿ ಅಂತೇಳಿ ಅಡ್ಮಿಟ್ ಮಾಡಿದ್ದಾರೆ. ಅಡ್ಮಿಟ್ ಮಾಡಿ ಇವ್ರೇನು ಮಾಡಿದ್ದಾರೆ, ಇವ್ರು ಹೇಳಿರೋಕ್ಕಂಥದ್ದು, ನಾವಲ್ಲ. ರಿಪೋರ್ಟಲ್ಲಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈ ರೀತಿಯಾಗಿ ಸರಣಿ ಸಾವುಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಖಲಾಗ್ತಾ ಇತ್ತು. ಆದರೆ ಈಗ ಬೆಂಗಳೂರಿನಲ್ಲೇ ನಡೆದಿರುವಂಥದ್ದು. ಇದೇ ಥರ ಒಂದು ಸ್ಟ್ರೀಕ್ ಮುಂದುವರೆದ್ರೆ, ಅಂದರೆ ಈ ಸರಣಿ ಮುಂದುವರೆದ್ರೆ ಜನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾ ಬೇಡವಾ ಅಂತ, ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಒಂದು ವ್ಯವಸ್ಥೆ ಅಂತ? ಖಂಡಿತವಾಗಿಯೂ ರಾಹುಲ್, ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಘಟನೆಗಳನ್ನ ಮರುಕಳಿಸಿದಾಗ ಗೌರ್ಮೆಂಟ್ ಆಸ್ಪತ್ರೆಗಳ ಮೇಲೆ ಸಹಜವಾಗಿ ಒಂದು ಅನುಮಾನ ಮೂಡುವಂತಹದ್ದು ಸಹಜ ಆಗಿರುತ್ತೆ. ಯಾಕೆಂತಂದ್ರೆ ಈ ಒಂದು ಪ್ರಕರಣವನ್ನ ನಾವು ಗಮನಿಸೋದಾದ್ರೆ, ಸ್ವಾತಿ ಎಂಬುವಂತಹ ಮಹಿಳೆ ಏನಿರ್ತಾಳೆ, ಈಕೆ ಏನು ಪ್ರೈವೇಟ್ ಹಾಸ್ಪಿಟಲ್ ನಲ್ಲೇ ಶಿವಮೊಗ್ಗದಲ್ಲಿ ಸಾಕಷ್ಟು ಒಂದು ತನ್ನ ಹೆಲ್ತ್ ಅನ್ನ ಚೆಕಪ್ ಮಾಡಿಸ್ಕೊಂಡಿರ್ತಾಳೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಮಗು ಮತ್ತೆ ತಾಯಿ ಇಬ್ರು ಸಹ ಆರೋಗ್ಯವಾಗಿದ್ದೀರಿ ಅನ್ನುವಂತಹ ವೈದ್ಯರ ಒಂದು ರಿಪೋರ್ಟ್ ಅನ್ನ ಕೂಡ ಪಡ್ಕೊಂಡಿರ್ತಾಳೆ. ಅದಾದ ನಂತರ ಅಂದ್ರೆ ಬಾಣಂತನ ಮುಗಿಸ್ಕೊಂಡು ಹೋಗ್ಬೇಕು ಅಥವಾ ಫಸ್ಟ್ ಡೆಲಿವರಿ ತವರು ಮನೆಯಲ್ಲಿ ಮಾಡಿಸ್ಕೋಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿನ ತನ್ನ ತವರು ಮನೆಗೆ ಬರ್ತಾಳೆ. ಅದಾದ ನಂತರ ಇಲ್ಲಿ ತನ್ನವರು ಯಾರೋ ಒಬ್ರು ರೆಫರ್ ಮಾಡಿದ್ರು ಅಂತ ಹೇಳಿ, ಅಂದ್ರೆ ವಾಣಿ ವಿಲಾಸ್ ಅಲ್ಲಿ ಸಾಕಷ್ಟು ಸುಸಜ್ಜಿತವಾದಂತಹ ವ್ಯವಸ್ಥೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಆ ಒಂದು ವಾಣಿ ವಿಲಾಸ್ ಆಸ್ಪತ್ರೆಗೆ ಸೋಮವಾರ ಅಡ್ಮಿಟ್ ಆಗ್ತಾರೆ. ಸೋಮವಾರ ಅಡ್ಮಿಟ್ ಆದಾಗ ಖುದ್ದು ವಾಣಿ ವಿಲಾಸ್ ವೈದ್ಯರೇ ಆಕೆಯನ್ನ ಒಂದು ತಪಾಸಣೆ ಮಾಡಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ನಾರ್ಮಲ್ ಡೆಲಿವರಿ ಆಗುತ್ತೆ, ಮಗು ಮತ್ತೆ ತಾಯಿ ಇಬ್ರು ಸಹ ಆರೋಗ್ಯವಾಗಿದ್ದಾರೆ ಅನ್ನುವಂತಹ ಮಾತುಗಳನ್ನ ಹೇಳಿರ್ತಾರೆ. ಅದಾದ ನಂತರ ಅಂದ್ರೆ ಸೋಮವಾರ ಡೆಲಿವರಿ ಆಗುತ್ತೆ. ಆ ಸಂದರ್ಭದಲ್ಲೇ ಯಾಕೋ ಈಗ ನಾರ್ಮಲ್ ಡೆಲಿವರಿ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ, ಹೀಗಾಗಿ ನಾವು ಸಿಸೇರಿಯನ್ ಮಾಡಬೇಕಾಗತ್ತೆ ಅನ್ನುವಂತಹ ಮಾಹಿತಿಯನ್ನ ವೈದ್ಯರು ನೀಡ್ತಾರೆ ಕುಟುಂಬಸ್ಥರಿಗೆ. ಈ ಕುಟುಂಬಸ್ಥರು ಆಗ ಯಾವುದೇ ರೀತಿಯಾದಂತಹ ಒಂದು ನಕಾರ ತೋರಿಸದೆ ಮಾಡಿ ಅನ್ನುವಂತಹ ಒಂದು ಒಪ್ಪಿಗೆಯನ್ನ ಕೊಡ್ತಾರೆ. ಅದಾದ ನಂತರ ಏನು ಸಿಸೇರಿಯನ್ ಮಾಡಿ ಆರೋಗ್ಯವಾಗಿ ಮಗುವನ್ನ ಹೊರಗಡೆ ತೆಗಿತಾರೆ. ಈ ಒಂದು ಸಿಸೇರಿಯನ್ ಮಾಡಬೇಕಾದ್ರೆ ದೊಡ್ಡ ಕರಳು ಏನಿರುತ್ತೆ, ಈ ದೊಡ್ಡ ಕರಳನ್ನು ಕೂಡ ಅಲ್ಲಿನ ವೈದ್ಯರು ನಿರ್ಲಕ್ಷ್ಯ ಅಥವಾ ಒಂದು ಯಾವುದೇ ರೀತಿಯಾದಂತಹ ಕಾಳಜಿ ಇಲ್ಲದೆ ರೀತಿಯಾಗಿ ಒಂದು ಆಪರೇಷನ್ ಮಾಡಿದಂತ ಹಿನ್ನೆಲೆಯಲ್ಲಿ ದೊಡ್ಡ ಕರಳನ್ನು ಕೂಡ ಕುಯ್ದಿರ್ತಾರೆ ಅನ್ನುವಂತ ಆರೋಪ ಸದ್ಯಕ್ಕೆ ಕುಟುಂಬಸ್ಥರ ಆಗಿರುವಂತಹದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಅಲ್ಲಿ ಏನು ಈಗಾಗಲೇ ಜೀರ್ಣಕ್ರಿಯೆ ಆಗಿ ನಮ್ಮ ಬಾಡಿಯ ಒಂದು ಕಸ ಹೊರಗಡೆ ಬರುತ್ತೆ, ಅದು ಕೂಡ ಅಲ್ಲಿ ಸ್ಪ್ರೆಡ್ ಆಗಿ ಸಾಕಷ್ಟು ಹೊಟ್ಟೆ ಊದ್ಕೊಳ್ಳುವ ರೀತಿಯಲ್ಲಿ ಆಗ್ತಾ ಇತ್ತು. ಆಗ ಕೂಡ ವೈದ್ಯರು ಏನೂ ಆಗೋದಿಲ್ಲ, ಇದು ಗ್ಯಾಸ್ಟ್ರಿಕ್ ಅಂತ ಹೇಳಿ ಸಬೂಬನ್ನ ಹೇಳಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿಯಾಗಿರುವಂತಹದ್ದು. ಸದ್ಯಕ್ಕೆ ಕುಟುಂಬಸ್ಥರು ಅಲ್ಲಿ ಆಕ್ರಂದನವನ್ನ ವ್ಯಕ್ತಪಡಿಸಿ ಜೊತೆಗೆ ವೈದ್ಯರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ರಾಹುಲ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.